ಇಂತಲ್ಲಿ ಒಂದು ಬರೆಯೋ ಬನ್ನಿ ಮತ್ತೆ ಈ ದೇವರಲ್ಲಿ ಹೆಚ್ಚು ದೇವರಲ್ಲಿ ನೋಟಗಾರರಲ್ಲಿ ಬರ್ತದೆ. ಅವರು ಇಂತಲ್ಲಿ 3 ಹೋಗಿ ಬನ್ನಿ ಒಂದು ಬರೆಯ ಅದು ವಶೀಕರಣ ಇರ್ತದೆ. ವಶೀಕರಣ ಅಂದ್ರೆ ಅದಕ್ಕೊಂದು ಕೈಲಾಗಿದೆಲ್ಲ ಇರ್ತದೆ. ಈ ಬಾಕಿ ಕಡೆಗೆ ಎಲ್ಲ ಸುದ್ದಿ ಕೊಟ್ಟರು ಇಲ್ಲಿ ಬಂದು ಹೋಗ್ಬೇಕು. ಕಲೀಲಿಕ್ಕೆ ಜೋರ್ ಇರ್ತದೆ SSLC ಹೋಗೋರಿಗೆ ಹುಡುಗರು ಒಂದು ಹೋದ್ಬೇಕು. ಅವರಿಗೆ ಒಂಥರ ವಶೀಕರಣ ಮುದ್ದು ಹಾಕಿ ಅವ್ರು ಕೂತಲ್ಲೇ ಮತ್ತೆ ಕಲೀಲಿಕ್ಕೆ ಅಂತದಿಲ್ಲ ಅಂತ ಕೇಸ್ ಇವತ್ತು ತರ ಬಂದದ್ದು. ಮಾಡ್ಕೊಬಹುದು, ಹೇಳೋದು ಮಾತು ಕೇಳೋದಿಲ್ಲ, ಶಿಕ್ಷೆ ಜಾಸ್ತಿ ಹೀಗೆ ತಮ್ಮದೇ ತಲೆ ಹರಿಯುವರು ಒಟ್ಟು ಶಿಕ್ಷೆ ಇರ್ತದೆ. ಮತ್ತೆ ಕೆಲವು ಹುಡುಗರಾಗುತ್ತೆ ನಂಬುಗಿಂತ ಬಂದವರಿಗೆ ಈಗ 2 ವರ್ಷದಿಂದ ಒಂದು 2-3 ಜನರಿಗೆ ಆಗದೆ. ಹೌದು, ಈ ಸಜ್ಜೆ ನೋಡಿ ಗಂಟೆ ಹೊಸ ಗಂಟೆ ಒದ್ದೆ ಅಂದ್ರೆ ಹರಕೆ ಎಲ್ಲ ನಡೀತದೆ. ಅದೇ ಧನ್ವಂತರಿ ಇದು ಮಾಡಿದ್ರು ಅಥವಾ ಗಂಟೆ ತಂದಾಕೋರು ಇರ್ತರು ಅಥವಾ ಉಡಿ ಸೀರಿ. ಹಚ್ಚ ಹಸಿರಿನ ಔಷಧಿಯ ತವರೂರಾದ ಕುಮಟಾ ತಾಲೂಕಿನ ಮೂರೂರಿನ ನಿಸರ್ಗದ ಮಡಿಲಿನಲ್ಲಿ 3 ತಲೆಮಾರುಗಳಿಂದಲೂ ಆಧುನಿಕ ವೈದ್ಯ ಜಗತ್ತಿಗೆ ಸವಾಲೆಂಬಂತೆ ಚಿಕಿತ್ಸೆ ನೀಡುತ್ತಾ ಬಂದಿರುವಂತದ್ದು ಮೂರೂರಿನ ಕೆರೆಗಜನಿಯ ಮಡಿವಾಳ ಕುಟುಂಬ. ದಿವಂಗತ ಪರಮೇಶ್ವರ್ ನಾರಾಯಣ್ ಮಡಿವಾಳರ ಮಾರ್ಗದರ್ಶನದೊಂದಿಗೆ ಅವರ ಪುತ್ರರಾದ ಗಣಪತಿ ಮಡಿವಾಳ್ ಹಾಗೂ ಗಣಪತಿ ಮಡಿವಾಳ್ ಅವರ ಪುತ್ರರಾದ ಶಿವರಾಮ್ ಮಡಿವಾಳ್ ಅವರು ವೈದ್ಯರಿಂದಲೂ ಗುಣಮುಖ ಆಗದೆ ಸೋತು ಬಸ ಉಳಿದವರಿಗೆ ಗಿಡಮೂಲಿಕೆಯ ಔಷಧವನ್ನು ಉಪಚಾರ ಮಾಡುತ್ತಾರೆ. ಉದರ ಸಂಬಂಧಿತ ಕಾಯಿಲೆಗಳು, ಜಾಯಿಂಡಿಸ್, ವಾಂತಿ, ತುರಿಕೆ, ಚರ್ಮವ್ಯಾಧಿ, ತಲೆನೋವು, ಮೈಗ್ರೇನ್, ಕೋವೆ, ಕಫ, ಕೆಮ್ಮು, ಜ್ವರ, ಬೇದಿ ಮುಂತಾದ ಹಲವು ರೋಗಗಳಿಗೆ ಇವರು ನಾಟಿ ಔಷಧ ರಾಮಬಾಣವಾಗಿದೆ. ಕ್ಯಾನ್ಸರ್, ಬಂಜೆತನ ಇಂಥ ಸಮಸ್ಯೆಗಳಿಗೂ ಇಲ್ಲಿ ಭಕ್ತಿ ಮತ್ತು ಔಷಧೋಪಚಾರದಿಂದ ಪರಿಹಾರ ಸಿಕ್ಕ ಅನೇಕ ಉದಾಹರಣೆಗಳಿವೆ. ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಸೇವೆಯ ಪರಮ ಗುರಿ ಅಡಗಿಸಿಕೊಂಡ ಮಡಿವಾಳರ ಕುಟುಂಬದ ಸರಳತೆ, ಸಜ್ಜನಿಕೆ, ಪ್ರೀತಿ, ಆತಿಥ್ಯ ಮತ್ತು ಸಮಾಧಾನಕರ ಮಾತು ರೋಗಿಗಳ ಅರ್ಧ ರೋಗವನ್ನ ಕಡಿಮೆ ಮಾಡುತ್ತದೆ. ಆಯುರ್ವೇದದ ಅಧಿದೇವರಾದ ಧನ್ವಂತರಿ ದೇವರ ಆರಾಧನೆಯ ಮೂಲಕ ಪಾರಂಪರಿಕವಾಗಿ ನಾಟಿ ಔಷಧವನ್ನ ನೀಡುವ ಕುಟುಂಬವಾಗಿದೆ ಎಂದು ದೇವಾಲಯಕ್ಕೆ ಭೇಟಿ ನೀಡಿದ ಕರಾವಳಿ ಕನ್ನಡ ಸಂಘದ ಅಧ್ಯಕ್ಷರಾದ ಭಾಸ್ಕರ್ ಪಡಗಾರ್ ಹೇಳಿದರು. ಮೂರೂರು ಕುಮಟಾ ತಾಲೂಕಿನ ಮೂರೂರಿನಲ್ಲಿ ಯಾವ ಊರಿದು? ಕೆರಗಜನಿ ಅನ್ನೋದು ಧನ್ವಂತರಿ ದೇವರು. ಇವತ್ತು ಆರೋಗ್ಯ ವಿಚಾರದಲ್ಲಿ ನಮ್ಮ ಜಿಲ್ಲೆಯಲ್ಲೇ ಸಾಕಷ್ಟು ಪಾರಂಪರಿಕವಾಗಿ ಒಂದು ಔಷಧವನ್ನ ಕೊಡುತ್ತಾ ಇರುವಂತ ಕುಟುಂಬ. 100 ವರ್ಷಗಳಿಂದ ನಾವು ಚಿಕ್ಕವರಿರುವಾಗೆ ಕೇಳಿದ್ದೇವೆ ಈ ಧನ್ವಂತರಿ ಔಷಧವನ್ನ ಆರೋಗ್ಯ ವಿಚಾರವಾಗಿ ಈ ಮೂರೂರಿನಲ್ಲಿ ಕೊಡ್ತಾರೆ ಹೇಳುವ ಒಂದು ಮಾಹಿತಿ ಇತ್ತು. ಬಹಳ ಸಾಕಷ್ಟು ಜನಕ್ಕೆ ಇಲ್ಲಿ ಉತ್ತಮ ಆರೋಗ್ಯನೂ ಸಿಕ್ಕಿದೆ. ಹಾಗೆ ನಮ್ಮ ಈ ಒಂದು ಪರಂಪರೆಯನ್ನ ಇವತ್ತು ಸಾಂಪ್ರದಾಯಿಕವಾಗಿ ಹಿಂದಿನ ಕಾಲದಲ್ಲಿ ಮುಗಿಸ್ಕೊಳ್ಳೋರೇ ಜಾಸ್ತಿ. ಅಂಥದ್ರಲ್ಲಿ ನಮ್ಮ ಇವತ್ತು ಆ ಕುಟುಂಬದ ಯುವಕರು ಸಹ ಈ ಒಂದು ಔಷಧಿಯನ್ನ ಕೊಡ್ಲಿಕ್ಕೆ, ಯಾಕಂದ್ರೆ ಒಂದು ಒಳ್ಳೇದಾಗ್ತದೆ ಮನುಷ್ಯರಿಗೆ ಆರೋಗ್ಯ ವಿಚಾರದಲ್ಲಿ ಸೇವೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಶಿವರಾಮ್ ಮಡಿವಾಳ್ರು. ಸರ್, ಇದು ಯಾವ ರೀತಿ ಔಷಧವನ್ನ ತಾವು ಕೊಡ್ತಾ ಇದ್ದೀರಿ? ಗಿಡಮೂಲಿಕೆ ಔಷಧ ತಂದು ನಾವೇ ರೆಡಿ ಮಾಡಿ ಕೊಡುವ. ಗಿಡಮೂಲಿಕೆ ಔಷಧ ನೀವೇ ತಂದು ರೆಡಿ ಮಾಡಿ ಕೊಡ್ತೀರಿ. ವಿಶೇಷವಾಗಿ ಯಾವ ರೀತಿಯ ಒಂದು ಆರೋಗ್ಯಕ್ಕೆ ಏನಾದ್ರೂ ರೋಗಕ್ಕೆ ಕೊಡ್ತಾ ಇದ್ದೀರಿ ಹೇಳುವ ಒಂದು ಮಾಹಿತಿ? ಕಿಡ್ನಿ ಸ್ಟೋನ್ ಆದ್ರೆ ಬರ್ತಾರೆ, ಮೀಟಿಂಗ್ ಆಗ್ತಾ ಇದ್ರೆ ಎಲ್ಲೋ ಹಾಸ್ಪಿಟಲ್ ಹೋದ್ರೂ ಸ್ಟಾಪ್ ಆಗಿರುವುದಿಲ್ಲ. ಓಕೆ ಓಕೆ. ಅವಾಗ ಇಲ್ಲಿ ಕರ್ಕೊಂಡು ಬರ್ತಾರೆ. ಕಿಡ್ನಿ ಸ್ಟೋನು, ವಾಮಿಟಿಂಗ್ ತುಂಬಾ ಆಗ್ತಿರ್ತದೆ, ಆಸ್ಪತ್ರೆಗೆ ಹೋಗಿದ್ರು ಗುಣಮುಖ ಆಗ್ಲಿಲ್ಲ ಅಂದಾಗೂ ತಾವು ಗುಣಮುಖ ಮಾಡ್ಕೊಟ್ಟಿರೋದಿದೆ. ಲೂಸ್ ಮೋಷನ್ ಆಗ್ತಾ ಇರ್ತದೆ, ಎಷ್ಟೇ ಮಾಡಿದ್ರು 1 ವಾರ ಕಡಿಮೆ ಆಗ್ತದೆ, ಮತ್ತೆ ಕಂಟಿನ್ಯೂ ಆಗ್ತಾ ಇರ್ತದೆ. ಆ ತರ ಇದ್ರೂ ಕಡಿಮೆ. ಅದೆಲ್ಲ ಲೂಸ್ ಮೋಷನ್ ಸಾಕಷ್ಟು ಈಗ ವಾರಗಟ್ಲೆ ಆಗ್ತದೆ. ಸಾಕಷ್ಟು ನನ್ನ ಪ್ರಕಾರ ಇವತ್ತು ಮೆಡಿಸಿನ್, ಇಂಜೆಕ್ಷನ್ ಕೊಟ್ಟಾಗ್ಲೂ ಕಡಿಮೆ ಆಗೋದಿಲ್ಲ. ತಾವು ಈ ಗಿಡಮೂಲಿಕೆ ಔಷಧಿಯಿಂದ ನಿಲ್ಸುವ ಒಂದು ಇದು ಆಗ್ತದೆ. ಅಷ್ಟು ಗಿಡಮೂಲಿಕೆಯಲ್ಲಿ ಶಕ್ತಿ ಇದೆ ಹೇಳುದು ನಿಮ್ಮ ಪೂರ್ವಜರಿಂದ ನಡ್ಕೊಂಡ್ ಬಂದಿದೆಯಾ ಇದು? ಸಾಧಾರಣ ಎಷ್ಟು ವರ್ಷದಿಂದ ನಿಮ್ಮ ಪ್ರಕಾರ? 75-100 ವರ್ಷದಿಂದ ಅಷ್ಟು ನಿಮ್ಮ ತಾತ ಮುತ್ತಾತರ ಕಾಲದಿಂದ ಈ ರೀತಿ ಮನೆಯಲ್ಲಿ ಗಿಡಮೂಲಿಕೆಯಿಂದ ಔಷಧ ಕೊಡುವಂತ ಪದ್ಧತಿ ಇದೆ. ತಾವು ಈಗ ನೀವು ಒಂದು ಹೇಳಿದ್ರಿ, ಇವತ್ತಿನ ಆರೋಗ್ಯದಲ್ಲಿ, ಇವತ್ತಿನ ಆಹಾರದಲ್ಲಿ ಸಂಪೂರ್ಣ ಕಲಬೆರಕೆ. ಈ ಔಷಧವನ್ನ ತಕೊಂಡಾಗ ನಮ್ಮ ದೇಹದಲ್ಲಿರುವಂತ ವಿಷಕಾರಿ ವಸ್ತು ಹೋಗ್ತದೆ. ಯಾವ ರೀತಿಲಿ ಹೋಗ್ತದೆ ಅದು? ಈಗ ಔಷಧ ತಗೊಂಡಾಗ ಈಗ ನಾವು
ಮಲಮೂತ್ರ ವಿಸರ್ಜನೆ ಮಾಡ್ತಾರೆ, ಹಾ, ಹಾ. ಅದ್ರ ಮೂಲಕನೇ ಹೋಗ್ತದೆ. ಇನ್ನು ಅದರಿಂದ ಏನು ಜಾಸ್ತಿ ಎಲ್ಲ ಏನಾಗುದಿಲ್ಲ. ಇನ್ನು ಆಗುದಿಲ್ಲ. normal ಆಗಿ ಯಾವ ತರ ಇರ್ತದೆ ಅದೇ ತರನೇ ಕ್ಲಿಯರ್ ಆಗಿ ಹೋಗ್ತದೆ. ಅದೇ ತರ ಕ್ಲಿಯರ್ ಆಗಿ ಅವ್ರಿಗೆ ಆಗುವಂತ ಪ್ರಾಬ್ಲಮ್ ಕಡಿಮೆ ಆಗ್ತದೆ. ಕಡಿಮೆ ಆಗ್ತದೆ. ಕಡಿಮೆ ಆಗ್ತದೆ. ನಾನು ಒಂದು ತಪ್ಪಾಗಿ ತಿಳಿಬೇಡಿ ಈ ರೀತಿ, ಯಾಕಂದ್ರೆ ಇವತ್ತು ಮೆಡಿಸಿನ್, ಯಾಕಂತಂದ್ರೆ ಇವತ್ತು ಸಾಕಷ್ಟು ಜನ ಈ ಮೆಡಿಸಿನ್ಗೆ ಹೋಗ್ತಾರೆ, ಯಾವುದು ನಮ್ ಡಾಕ್ಟರ್ ಬರ್ಕೊಟ್ಟದ್ದು, ಈ ತರದ ಮೆಡಿಕಲ್ ಸ್ಟಾಪ್ ಅಲ್ಲೇ ಈ ತರದಕ್ಕೆ ಹೋಗೋದು. ಏನಾಗ್ತದೆ ಅಂತಂದ್ರೆ ತಪ್ಪು ತಿಳುವಳಿಕೆ ಇರ್ತದೆ. ಈ ರೀತಿ ಗಿಡಮೂಲಿಕೆ ಔಷಧವನ್ನ ಏನಾದ್ರು ಸೈಡ್ ಎಫೆಕ್ಟ್ ಆಗ್ತದೆ ಹೇಳುವ ಒಂದು ಮಾಹಿತಿ ಕೆಲವೊಬ್ಬರಲ್ಲಿ ತಲೆ ತುಂಬಿದೆ. ಅದಕ್ಕೆ ನೀವೇನಂತ್ರಿ? ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಮತ್ತೆ ಆಗುದಿಲ್ಲ. ಇಫೆಕ್ಟ್ ಇದೆ ಅಂತ ಹೇಳುವಂತವ್ರು ಗಿಡಮೂಲಿಕೆ ಔಷಧ ಬಳಸದಾಗಿರುವಂತವ್ರು ಹೇಳ್ತಾ ಇದ್ದಾರೆ, ಬಿಟ್ರೆ ಬಳಸದಂತವ್ರು ಯಾರು ನೋಡಿ, ಹೇಳುವುದಿಲ್ಲ. ಇದು ಒಳ್ಳೆ ಪಾಯಿಂಟ್ ದಯವಿಟ್ಟು. ಯಾಕಂದ್ರೆ ಈ ಗಿಡಮೂಲಿಕೆ ಔಷಧವನ್ನ ಯಾರು ತಗೊಳ್ಳೋದಿಲ್ಲ ಅವ್ರು ಹೇಳ್ತಾರೆ ಅದೆಲ್ಲ ಸೈಡ್ ಎಫೆಕ್ಟ್ ಹೀಗೆ ಅಂತ ಹೇಳಿ. ಬಟ್ ನಿಜವಾಗ್ಲೂ ಹಿಂದಿನ ಕಾಲದಲ್ಲೆಲ್ಲ ಈ ಮೆಡಿಸಿನ್ ಈ ತರದ್ದೆಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗದೇ ಇಲ್ಲಾಗಿತ್ತು. ಈ ರೀತಿ ಮನೆಗಳಲ್ಲಿ ಬಂದು ಏನಾದ್ರೂ ಒಂದು ಆರಾಮಿಲ್ಲ ಅಂದ್ರೆ ಆ ಹಳ್ಳಿಯಲ್ಲಿ ಈ ರೀತಿಯ ಒಂದು ಮನೆಗಳಲ್ಲೇ ಔಷಧವನ್ನು ತಗೊಂಡು ಕಡಿಮೆ ಆಗುವಂತದ್ದು ಸಾಕಷ್ಟು ನಿದರ್ಶನಗಳಿದಾವೆ. ಆದ್ರೆ ಇವತ್ತು ಸಹ ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಮಟಾದಲ್ಲಿ ಬಹಳ ಒಂದು ಪ್ರಖ್ಯಾತಿಯನ್ನ ಪಡೆದಂತ ತಮ್ಮ ಕುಟುಂಬ, ತಾವು ಕೂಡ ಯುವಕರಿದ್ದೀರಿ. ನಿಮ್ಗೆ ಯಾಕೆ ಇದು ಇವತ್ತು ಅನಿಸ್ತದೆ ಆ ಪರಂಪರೆ ಅಷ್ಟಕ್ಕೆ ಬಿಟ್ಟು ಬಿಡೋಣ, ನಮ್ಗೆ ಯಾಕೆ ಅನಿಸ್ತವಂತ ಸಾಕಷ್ಟು ಯುವಕರಿದ್ದಾರೆ. ನಿಮ್ಗೆ ಯಾಕೆ ಅನಿಸ್ತು ಈ ಪರಂಪರೆಯನ್ನು ಮುಂದುವರಿಸ್ಕೊಳ್ಬೇಕು ಅಂತ ಹೇಳಿ? ನನಗೂ ಇದ್ರಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ ಫಸ್ಟ್. ನಮ್ಮ ಕತ್ತಗಾಲಲ್ಲಿ ಗ್ರೀನ್ ಫಾರೆಸ್ಟ್ ಆಫೀಸಲ್ಲಿ ವರ್ಕ್ ಕೂಡ ಮಾಡಿ ಅದೇ ನೋಡಿದೆ. ನಂತರ ತಂದೆಯವರಿಗೆ ಆರಾಮಿಲ್ಲ ಆಯ್ತು, ಅನಿವಾರ್ಯವಾಗಿ ನಾನು ಬರ್ಬೇಕಾಯ್ತು. ಬಂದ ನಂತರ ಈ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓ ಹೌದಲ್ವಾ? ನನ್ನ ಪ್ರಕಾರ ನೀವು ಗುರುವಾರ ಮತ್ತೆ ನೋಡಿ, ಇದು ಗುರುವಾರ ಮತ್ತೆ ರವಿವಾರ ಮಾತ್ರ ಇಲ್ಲಿ ಆ ಒಂದು ಔಷಧವನ್ನ ಕೊಡುವಂತ ಪದ್ಧತಿ. ಬೇರೆ ದಿನದಲ್ಲಿ ಯಾವತ್ತೂ ಕೊಡುದಿಲ್ಲ ಅಲ್ವಾ? ಎಮರ್ಜೆನ್ಸಿ ಇದ್ರೆ ವಾಮಿಟಿಂಗ್ ಆಗ್ತಾ ಇದ್ರೆ ಆ ತರ ಕೊಡ್ತೀವಿ. ನೋಡಿ ಇದಕ್ಕೆ ದೇವ್ರ ಶಕ್ತಿ ಇದೆ ಅಲ್ವಾ? ಆ ದೇವ್ರು ಆ ಒಂದು ಔಷಧಕ್ಕೂ ದೇವ್ರದ ಒಂದು ನಿಮ್ಗೆ ಆಶೀರ್ವಾದ ಇದೆ. ಯಾಕಂತಂದ್ರೆ ನಮ್ಮ ಅಜ್ಜನಿಗೆ ಕನ್ಸ್ನಲ್ಲಿ ಆದಂತದ್ದು, ಕಲಿಸ್ಕೊಟ್ಟಂತದ್ದಲ್ಲ. ನೋಡಿ, ದೇವ್ರು ಅಜ್ಜನ ಅವರ ಪೂರ್ವಜರ ಕನಸಿನಲ್ಲಿ ಬಂದಂತ ಈ ಒಂದು ಔಷಧಿಯನ್ನ ಇವತ್ತು ಆ ಕುಟುಂಬದಲ್ಲಿ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಕುಮಟಾದಲ್ಲೂ ಸಾಕಷ್ಟು ಜನ ಈ ಒಂದು ಔಷಧಿಯನ್ನು ಪಡ್ಲಿಕ್ಕೆ ತಗೊಳ್ಲಿಕ್ಕೆ ಸಾಕಷ್ಟು ಜನ ಬರ್ತಾರೆ. ಇದರಿಂದ ಎಲ್ಲರೂ ಗುಣಮುಖ ಆಗಿದ್ದಾರೆ. ಬಿಟ್ರೆ ನನ್ನ ಪ್ರಕಾರ ಯಾರಿಗೂ ಏನು ಸೈಡ್ ಎಫೆಕ್ಟ್ ಇಲ್ಲ. ಪ್ರತಿ ಹುಣ್ಣಿಮೆಯಂದು ಇಲ್ಲಿ ಆರೋಗ್ಯ ವೃದ್ಧಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ಧನ್ವಂತ್ರಿ ಅನುಷ್ಠಾನ ಹಾಗೂ ಧನ್ವಂತ್ರಿ ಹೋಮವನ್ನ ಮಾಡಲಾಗುತ್ತದೆ ಎಂದು ಅರ್ಚಕರು ಹೇಳಿದ್ರು. ಇಲ್ಲಿ ಬಹಳ ಕಾಲದಿಂದ ಈ ಒಂದು ಕುಟುಂಬಸ್ಥರು ಧನ್ವಂತರಿ ಮಹಾವಿಷ್ಣುವನ್ನ ಮನಸ್ಸಿನಲ್ಲಿ ಆರಾಧಿಸ್ತಾ ಬಂದಿದ್ರು. ಮತ್ತೆ ಇವರು ಏನು ಔಷಧೋಪಚಾರ ಮಾಡ್ತಕ್ಕಂಥ ಕುಟುಂಬ ಆಗಿದ್ರಿಂದ ಧನ್ವಂತರಿ ಅದರ ಅಧಿದೇವತೆ. ಹಲವು ಕಾಲದಿಂದ ಅವರು ಇಲ್ಲಿ ಕಾಣ್ತಾ ಇರತಕ್ಕಂಥ ಉತ್ಸವ ಮೂರ್ತಿ ಅಂತ ಈಗಿದೆ, ಅದನ್ನ ಬಹಳ ಕಾಲದಿಂದ ಆರಾಧನೆ ಮಾಡ್ತಾ ಬಂದಿದ್ರು. ವಿಶೇಷವಾಗಿ ಅಂತಂದ್ರೆ ಇಲ್ಲಿ ಬಂದವರಿಗೂ ಗೊತ್ತಿದೆ, ತುಂಬಾ ಒಳ್ಳೆ ರೀತಿಯಲ್ಲಿ ಇವರು ಔಷಧೋಪಚಾರಗಳನ್ನು ಮಾಡ್ತಾರೆ. ಮತ್ತೆ ಇಲ್ಲಿ ವಿಶೇಷವಾಗಿ ಜಾಗ ಅನ್ನುವಂಥದ್ದಿಲ್ಲ. ಆದ್ರೂ ಕೂಡ ಇವರು ನನ್ನ ಬಳಿ ಕೆಲವಾರು ವರ್ಷಗಳ ಹಿಂದೆ ಹೇಳಿದ್ರು, ಶಿಲಾಮಯ ದೇವಸ್ಥಾನವನ್ನು ಮಾಡಬೇಕು ಅಂತ ಮಾಡಿದ್ದೇವೆ, ಶಿಲಾಮೂರ್ತಿಯನ್ನು ಮಾಡಬೇಕು ಅಂತ ಮಾಡಿದ್ದೇವೆ ಅಂತ ಹೇಳಿದಾಗ ನಾನು ಹೇಳಿದೆ, ನಿಮ್ ಪರಿಸ್ಥಿತಿ ನನಗೆ ಗೊತ್ತಿದೆ, ಅಂತ ವಿಶೇಷವಾಗಿ ಸಂಪತ್ನಲ್ಲಿ ಆಢ್ಯರೂ ಅಲ್ಲ, ಮತ್ತೆ ಇಲ್ಲಿ ಜಾಗವೂ ಕೂಡ ಇಲ್ಲ, ಹಾಗಾಗಿ ನೀವ್ ಹೇಗ್ ಮಾಡ್ತೀರಾ ಅಂತ ಕೇಳಿದಾಗ ನಾನೇ ಸ್ವಲ್ಪ ಹೊತ್ತಿನ ತಡೆದೆ ಅವರನ್ನ, ಬೇಡ ಅಂತ ಹೇಳಿ, ಇರುವಾಗೆ ಇರ್ಲಿ ಅಂತ ಹೇಳಿದೆ. ಆದ್ರೂ ಕೂಡ ಅವರ ಮನಸ್ಸಿನ ಭಕ್ತಿ ಅಥವಾ ದೇವರ ಮೇಲೆ ಉತ್ಕಟವಾದ ಪ್ರೇಮ ಅದು ಅವರಿಗೆ ಈ ಒಂದು ದೊಡ್ಡ ಮಹತ್ ಕಾರ್ಯವನ್ನು ಮಾಡ್ಲಿಕ್ಕೆ ಪ್ರೇರಣೆ ನೀಡಿತು ಅಂತ ಅಂದ್ಕೊಳ್ತೇನೆ. 1 ವರ್ಷದ ಒಳಗೆ ಈ ಒಂದು ಭವ್ಯವಾಗಿರತಕ್ಕಂತಹ ಶಿಲಾಮಯ ದೇವಸ್ಥಾನವನ್ನ ಅವರು ಕಟ್ಟು ನಿಲ್ಲಿಸ್ತಾರೆ. ಅನಂತರ ವಿಶೇಷವಾದ ಸಂಕಲ್ಪವನ್ನು ಮಾಡ್ತಾರೆ. ನಮಗೊಬ್ಬರಿಗೇ ಅಲ್ಲ ಅಥವಾ ನಮ್ಮ ಕುಟುಂಬಕ್ಕೊಂದೇ ಅಲ್ಲ, ಇದು ಇಲ್ಲಿ ಜಗತ್ತಿಗೆ ಸಲ್ಲಬೇಕಿರುವಂತಹ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಪ್ರತಿ ಹುಣ್ಣಿಮೆ ಎಂದು ಧನ್ವಂತರಿ ಒಂದು ಅನುಷ್ಠಾನವಾಗಿ ಧನ್ವಂತರಿ ಹೋಮವನ್ನು ಮಾಡ್ತಾ ಬಂದಿದ್ದಾರೆ. ಯಾವತ್ತು ಪ್ರತಿಷ್ಠಾಪನೆ ಆಯಿತು ಶಿಲಾಮಯ ದೇವರು, ಅವತ್ತಿಂದ ಇವತ್ತಿನವರೆಗೂ ಕೂಡ ಪ್ರತಿ ಹುಣ್ಣಿಮೆ ಎಂದು ತಪ್ಪಿಸಲಿಲ್ಲ. ಸೇವಾಕರ್ತೃಗಳು ಎಲ್ಲೇ ಹೋದ್ರೂ ಕೂಡ ತಾವು ಸ್ವತಃ ಲೋಕಕ್ಕೆ ಕಲ್ಯಾಣ ಆಗಲಿ ಅಂತ ಹೇಳಿ ಈ ಒಂದು ಕ್ರಮಾಂಕವನ್ನು ಮಾಡ್ತಾ ಬಂದಿದ್ದಾರೆ. ಮತ್ತು ವಿಶೇಷವಾಗಿ ಧನ್ವಂತರಿ ಆರಾಧನೆ ಅಂತಂದ್ರೆ ಕೇವಲ ಆರೋಗ್ಯಕ್ಕೆ ಅಂತಲ್ಲ, ಆದ್ರೆ ಆರೋಗ್ಯಕ್ಕೆ ವಿಶೇಷವಾಗಿರ್ತಕ್ಕಂಥ ಅಧಿದೇವತೆ. ಅಮೃತ ಕಲಶವನ್ನು ಹಿಡಿದು ಆವಿರ್ಭಾವಗೊಂಡಿದ್ದಾರೆ, ಎಲ್ಲ ಕಥೆ ಎಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಸರ್ವಾಮಯ ವಿನಾಶನ, ಎಲ್ಲ ಕಷ್ಟಗಳನ್ನು ಕಳೆಯತಕ್ಕಂತಹ ದೇವತೆ ಮಹಾವಿಷ್ಣು ಅಂತ ಮಹಾವಿಷ್ಣುವಿನ ಅಂಶ ಇದು. ಯಾರೇ ಬಂದು ಇಲ್ಲಿ ಸೇವೆಯನ್ನು ಮಾಡ್ತಾರೋ, ಯಾರು ಪ್ರಾರ್ಥನೆ ಮಾಡ್ತಾರೋ ಖಂಡಿತವಾಗಿ ಆತ ಈಡೇರಿಸ್ತಾನೆ. ಇದನ್ನು ಬಹಳ ಜನ ಭಕ್ತರು ನನ್ನಲ್ಲಿಯೇ ಹೇಳಿದವರಿದ್ದಾರೆ.
ಮೂರೂರಿನಲ್ಲಿ ನಾಟಿ ಔಷಧವನ್ನ ನೀಡುವುದರ ಮೂಲಕ ಮೂರೂರಿನ ಮಣಿಪಾಲ್ ಎಂದು ಪ್ರಸಿದ್ಧಿಯನ್ನ ಪಡೆದಿದೆ. ಪಾರಂಪರಿಕವಾಗಿ ಅನೇಕ ವರ್ಷಗಳಿಂದ ಆಯುರ್ವೇದ ನಾಟಿ ಔಷಧವನ್ನ ನೀಡುತ್ತಾ ಬಂದಿದ್ದಾರೆ. ಅದೆಷ್ಟೋ ಜನರು ಆರೋಗ್ಯದ ಕಷ್ಟದ ಸನ್ನಿವೇಶದಲ್ಲಿ ಔಷಧಿಯನ್ನ ತೆಗೆದುಕೊಂಡು ಹೋಗಿ ಗುಣಮುಖರಾಗಿರುವುದನ್ನ ನಾವು ಇಲ್ಲಿ ಕಾಣಬಹುದು ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಸೂರಜ್ ನಾಯ್ಕ್ ಸೋನಿ ಅವರು ಹೇಳಿದ್ರು. ನಾನು ಇಲ್ಲಿ ಮೂರೂರ್ ಮಣಿಪಾಲ್ ಅಂದೇ ಪ್ರಸಿದ್ಧವಾದ ಕೆರೆಗಜ್ನಿಯ ಪರಮೇಶ್ವರ್ ಮಡಿವಾಳರ ಕುಟುಂಬಸ್ಥರು ಇವತ್ತು ಗಣಪತಿ ಮಡಿವಾಳ್ ಮತ್ತು ಅವ್ರ ಮಗ ಶಿವರಾಮ್ ಮಡಿವಾಳ್ ಇಲ್ಲಿ ನಾಟಿ ಔಷಧಿ ಕೊಡುವಂಥದ್ದು ಬಹಳ ಪ್ರಸಿದ್ಧ ಸ್ಥಳ. ಇದು ಮೂರೂರ್ ಮಣಿಪಾಲ್ ಅಂದೇ ಹೆಸರಾಗಿದೆ. ಅವರು ಈ ಆಯುರ್ವೇದ ಮುಖಾಂತರ ಔಷಧಿ ಕೊಡುವಂಥದ್ದು. ಅದಕ್ಕಾಗಿ ವಿಷ್ಣು ದೇವರಿಗೆ ಸ್ಥಾಪನೆ ಮಾಡಿದ್ದಾರೆ. ಧನ್ವಂತರಿ ಆದಿಶಕ್ತಿಯನ್ನ ಇಲ್ಲಿ ಸ್ಥಾಪನೆ ಮಾಡೋ ಮುಖಾಂತರ ಅವರ ಸೇವೆನೂ ಪಾರಂಪರಿಕವಾಗಿರ್ಲಿ ಮತ್ತು ಧಾರ್ಮಿಕವಾಗೂ ಇರಲಿ ಮತ್ತು ಆಯುರ್ವೇದದ ಎಲ್ಲಾ ತತ್ವಗಳು ಇರಲಿ ಅನ್ನೋ ರೀತಿಯಲ್ಲಿ ಈ ದೇವಸ್ಥಾನ ಸ್ಥಾಪನೆ ಮಾಡಿ ಈ ಒಂದು ಕ್ಷೇತ್ರವನ್ನ ಬಹಳ ಪಾವಿತ್ರ್ಯತೆ ಕಂಡ್ಕೊಂಡಿದ್ದಾರೆ. ಅವರ ಈ ಸೇವೆ ನಮ್ಮ ಜನರಿಗೆ ಅಪಾರ. ಇಲ್ಲಿ ಅದೆಷ್ಟೋ ಜನರು ತಮ್ಮ ಆರೋಗ್ಯದ ಕಷ್ಟದ ಸಂದರ್ಭದಲ್ಲಿ ಇಲ್ಲಿ ಬಂದು ಔಷಧಿ ತಕೊಂಡು ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದು ಒಂದು ಹೆಜ್ಜೆ ಮುಂದಾಗಿ ಪರಮೇಶ್ವರ್ ಮಡಿವಾಳರು ಇವರ ನಮ್ಮ ಗಣಪತಿ ಮಡಿವಾಳರ ತಂದೆಯವರು ಅವರು ಪಾರಂಪರಿಕವಾಗಿ ಬಂದಂತ ಈ ಸೇವೆಗೆ ಒಂದು ಶಕ್ತಿ ಬರುವಂತೆ ಧನ್ವಂತರಿ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ. ಈ ದೇವತೆ ಸ್ಥಾಪನೆ ಆದ್ಮೇಲೆ ಇನ್ನೂ ಹೆಚ್ಚಿನ ಆರೋಗ್ಯಕರ ಒಂದು ಯಾರೇ ಬಂದ್ರು ಬಹಳ ಆರೋಗ್ಯಕರವಾಗಿ ಹೊರಗೆ ಹೋಗುವಂಥದ್ದು ನೋಡ್ತಾ ಇದ್ದೀವಿ. ಆಯುರ್ವೇದದ ಔಷಧಿಯನ್ನ ನಮ್ಮ ಅಜ್ಜನ ಕಾಲದಿಂದಲೂ ಪಾರಂಪರಿಕ ನಾಟಿ ಔಷಧವನ್ನ ನೀಡುವ ಪದ್ಧತಿ ರೂಢಿಯಲ್ಲಿ ಇದೆ. ಈಗ ಆದಿ ಧನ್ವಂತರಿ ಶಿಲಾ ಮಂದಿರವನ್ನ ನಿರ್ಮಾಣವನ್ನ ಮಾಡಿ ಪ್ರತಿ ತಿಂಗಳು ನಾವು ಧನ್ವಂತರಿ ಯಾಗವನ್ನ ಹಮ್ಮಿಕೊಂಡಿದ್ದೇವೆ. ಪ್ರತಿ ಗುರುವಾರ ಹಾಗೂ ರವಿವಾರ ಔಷಧಿ ನೀಡುತ್ತೇವೆ ಎಂದು ಪಾರಂಪರಿಕ ನಾಟಿ ಔಷಧಿ ನೀಡುವ ಶಿವರಾಮ್ ಮಡಿವಾಳ್ ಅವರ ಮಾತು. ನಮಸ್ಕಾರ. ನಾವು ಇಲ್ಲಿ ಪಾರಂಪರಿಕ ಔಷಧಿಯನ್ನ ಸುಮಾರು ಒಂದು 75ರಿಂದ 100 ವರ್ಷದಿಂದ ಕೊಡ್ತಾ ಇದ್ದೇವೆ. ನಮ್ಮ ಅಜ್ಜ ಪರಮೇಶ್ವರ್ ಮಡಿವಾಳ್ ಅವರಿಂದ ಸ್ಟಾರ್ಟ್ ಆದಂತಹದ್ದು ಇದು. ನಾವು ಹಿಂದಿನಿಂದನೂ ಧನ್ವಂತರಿ ಆರಾಧನೆಯನ್ನು ಮಾಡ್ಕೊಂಡು ಬಂದಾಗಿತ್ತು. ಈ ಕಳೆದ 6 ತಿಂಗಳಿಂದ ನಾವು ಇಲ್ಲಿ ನೂತನವಾಗಿ ಆದಿ ಧನ್ವಂತರಿ ಶಿಲಾ ಮಂದಿರವನ್ನು ಸಹ ನಿರ್ಮಾಣವನ್ನು ಮಾಡ್ಕೊಂಡಿದ್ದೇವೆ. ಈಗ ಔಷಧೋಪಚಾರದ ಜೊತೆಗೆ ದೈವಾನುಗ್ರಹವನ್ನು ಸಿಗಲಿ, ಆದಷ್ಟು ಬೇಗ ಆರೋಗ್ಯ ಸಮಸ್ಯೆ ಅನ್ನುವಂಥ ನಿವಾರಣೆ ಆಗಲಿ ಅಂತ ಹೇಳಿ ಪ್ರತಿ ತಿಂಗಳ ಹುಣ್ಣಿಮೆಗೆ ನಾವು ಧನ್ವಂತರಿ ಯಾಗವನ್ನ ಇಟ್ಕೊಂಡಿದ್ದೇವೆ ಸಾಮೂಹಿಕವಾಗಿ. ಮತ್ತೆ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂತಹದ್ದು. ಈಗಾಗಲೇ ನಮ್ಮ ಪುರೋಹಿತರು ಅದರ ಬಗ್ಗೆ ಮಾಹಿತಿಯನ್ನು ಹೇಳಿದ್ದಾರೆ. ಇಲ್ಲಿ ಹೆಚ್ಚು ಕಡಿಮೆ ವಾರದಲ್ಲಿ 2 ದಿವಸ ನಾವು ಔಷಧ ಕೊಡುವಂತಹದ್ದು, ಗುರುವಾರ ಮತ್ತೆ ರವಿವಾರ ಮಾತ್ರ, ಬೇರೆ ದಿವಸ ಕೊಡುವುದಿಲ್ಲ. ಅದು ಬೆಳಿಗ್ಗೆ 6:30ಯಿಂದ ಸ್ಟಾರ್ಟ್ ಮಾಡಿ ಒಂದು 10:30-11 ಗಂಟೆವರೆಗೆ ನಮ್ಮ ಟೈಮಿಂಗ್ ಇರುವಂತದ್ದು. ಅಂದ್ರೆ ಖಾಲಿ ಹೊಟ್ಟೆಲ್ ತಗೊಳ್ಳುವಂತ ಔಷಧ ಇದು. ಇಲ್ಲಿ ಯಾರೇ ಬರುವುದಿದ್ರು ಖಾಲಿ ಹೊಟ್ಟೆಲ್ ಬರಬೇಕು. ಮತ್ತೆ ಸುಮಾರು ಇಲ್ಲಿ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಹೊರಗಡೆ ರಾಜ್ಯದಿಂದ ಸಹ ಬರ್ತಾರೆ. ವಾರದಲ್ಲಿ 2 ದಿವಸ ಆದ್ರೂ ಸಹ ಒಂದು 100ರಿಂದ 150 ಪೇಷಂಟ್ಗಳು ರೆಗ್ಯುಲರ್ ಆಗಿ ಇರ್ತಾರೆ ಇಲ್ಲಿ. ಆರೋಗ್ಯದ ಸಮಸ್ಯೆ ಇದ್ರೂ ಇಲ್ಲಿಗೆ ಬಂದು ಆಯುರ್ವೇದದ ಮದ್ದು ಸ್ವೀಕಾರ ಮಾಡಿದ ಮೇಲೆ ಅವರಿಗೆ ರೋಗ ವಾಸಿ. ಸಾಕಷ್ಟು ಜನರು ಉತ್ತಮವಾದ ಚಿಕಿತ್ಸೆಯಲ್ಲಿ ಫಲಿತಾಂಶವನ್ನು ಕಂಡಿದ್ದಾರೆ ಎಂದು ಪಾರಂಪರಿಕ ನಾಟಿ ಔಷಧ ನೀಡುವ ಗಣಪತಿ ಮಡಿವಾಳ್ ಅವರು ಹೇಳಿದರು. ಈಗ ಯಾವ್ಯಾವ ವಾರ ಗುರುವಾರ ರವಿವಾರ ಹೊಟ್ಟೆ ಏನು ತಗೊಳಕಿಲ್ಲ, ಖಾಲಿ ಹೊಟ್ಟೆ ಬರ್ಬೇಕು. ಸರಿ ಸರಿ ಸರಿ. ಅದು ಎಷ್ಟು ಟೈಮ್ ತಗೊಳ್ಬೇಕಾಗ್ತದೆ? ಅವ್ರು 3 ಸಲ 3 ವಾರ ತಗೊಳ್ಬೇಕು. 3 ವಾರ ಅಂದ್ರೆ ಗುರುವಾರ ರವಿವಾರ ಮತ್ತೆ ಗುರುವಾರ. ಅಂದ್ರೆ ಇಲ್ಲಿ ಔಷಧಿ ತಗೊಳ್ಬೇಕು ಅಂತಂದ್ರೆ ಅಂದ್ರೆ ಅವ್ರಿಗೆ ಯಾರು ಹೇಳ್ತಾರೆ? ಯಾರು ಹೇಳ್ತಾರೆ? ಈಗ ಬಂದು ಹೋದರೆ ಹೇಳ್ತದೆ. ನಮ್ಮದ್ ಮೊದ್ಲೆಲ್ಲ ಬೋರ್ಡು ಹಿಂಗೆಲ್ಲ ಇದೆಲ್ಲ ಇಲ್ಲ ಇತ್ತು, ಬರೀ ಎಂತದೂ ಇಲ್ಲ. ಆದ್ರೂ ಈಗ ಬಂದು ಹೋದರು ಎಲ್ಲರೂ ಆಸ್ಪತ್ರೆ ಎಲ್ಲ ಸೇರಿದ್ರಲ್ಲಿ ಹಿಂಗ ಹಾಗಾದ್ರೆ ಕೂಡ ಇಂಥಲ್ಲಿ ಒಂದ್ ಬರೀ ಬನ್ನಿ. ಮತ್ತೆ ಈ ದೇವರಲ್ಲಿ ಹೆಚ್ಚು ದೇವರಲ್ಲಿ ನೋಟಗಾರಲ್ಲಿ ಬರ್ತದೆ. ಅವ್ರು ಇಂಥಲ್ಲಿ 3 ಹೋಗಿ ಬನ್ನಿ ಒಂದ್ ಬರಿಯ. ಅದು ವಶೀಕರಣ ಇರ್ತದೆ. ವಶೀಕರಣ ಅಂದ್ರೆ ಒಂದೊಂದು ಕೈಲಾಗಿದೆಲ್ಲ ಇರ್ತದೆ. ಈ ಬಾಕಿ ಕಡೆಗೆ ಎಲ್ಲ ಔಷಧಿ ಕೊಟ್ಟರು ಇಲ್ಲಿ ಬಂದು ಹೋಗ್ಬೇಕು. ಈ ಕೊಲ್ಲೂರು ದೋಷಗಳು ಇರ್ತದೆ, ನಿಮ್ಗೆ ಗೊತ್ತಿರ್ಬೋದು. ಅವರು ದೊಡ್ಡ ದೋಷ ಇರ್ತಾರೆ. ಅಲ್ಲಿ ಕೂಡ ಮೊದ್ಲು 3 ಒಂದ್ ಬರೀ ಹೋಗಿ ಬನ್ನಿ. ಅಂದ್ರೆ ಮೊದಲಿಂದ ಫೇಮಸ್.
ಅಂತಂದ್ರೆ ನೀವು ಯಾವ್ಯಾವ ರೋಗಕ್ಕೆಲ್ಲ ಕೊಡ್ತೀರಾ? ಈ ಮದ್ದು ಹಾಕೋದಕ್ಕೆ ಒಂದಾಗಿತ್ತು. ಹಾ. ಈಗ ಒಂದು ಹೆಣ್ಣು ಒಂದು ನಿಷೇಧಲ್ಲಿ ಅಥವಾ ಒಂದು ಕಲೀಲಿಕ್ಕೆ ಜೋರು ಇತ್ತು SSCವರೆಗೆ ಹೋಗೋರಿಗೆ ಹುಡುಗರು ಅಲ್ಲಿ ಹೋದ್ಬೇಕು ಅವರಿಗೆ ಏನೋ ಒಂಥರ ವಶೀಕರಣ ಮದ್ದು ಹಾಕಿ ಅವ್ರು ಕೂತಲ್ಲೇ ಮತ್ತೆ ಕಲೀಲಿಕ್ಕೆ ಅಂತದಿಲ್ಲ ಅಂತ ಕೇಸ್ ಇವತ್ತು ತರ ಬಂದದ್ದು. ಮಂಕ ಕೂತ್ಕೊಬಹುದು, ಹೇಳೋದು ಮಾತು ಕೇಳೋದಿಲ್ಲ, ಶಿಕ್ಷೆ ಜಾಸ್ತಿ, ಹೀಗೆ ತಮ್ಮದೇ ತಲೆ ಹರಿಯುವರು ಒಟ್ಟು ಸಿಟ್ಟು ಇರ್ತದೆ. ಅಂತವರಿಗೆಲ್ಲ ಇಲ್ಲಿ ಬಂದು ಆರಂಭ ಆಗ್ತದೆ. ಮತ್ತೊಬ್ಬರಿಗೆ ಜಾಬ್ ಚಲೋ ಇದ್ರು, ಅಲ್ಲಿ ಚಲೋ ಗೌರ್ಮೆಂಟ್ ಜಾಬಲ್ಲಿ ಇರ್ತರು. ಆವಾಗ ಅವ್ರು ಏನಾಯ್ತು, ಬೇರೆ ಜನ ಎಲ್ಲ ಅವರು ಮುದ್ದೆ ಮಾಡಿ ಇದು ಮಾಡಿ ಬಸ್ಕೊಂಡು ನೋಡ್ತಾ ಇರ್ತೀವಿ. ಅವ್ರು ಜಾಬ್ ಬಿಟ್ಟು ಮನೆಗೆ ಬಂದು ಕೈ ಎಲ್ಲ ಬ್ಲೇಡ್ ಕೊಯ್ಕೊಂಡಾರ ಅವ್ರೆ, ಅಂತವ್ರಿಗೆ ಕಮ್ಮಿ ಮಾಡಿದ್ರು. ಸಿಟ್ಟು ಬರೋಂಗ್ ಮಾಡಿ ಆ ಜಾಬ್ನೆಲ್ಲ ಹೋಗ್ತಿಲ್ಲ ಅವ್ರೆ, ಆ ತರ ಮಾಡೋದು. ಈಗ ಇಲ್ಲಿ ಆದಿ ಧನ್ವಂತರಿ ದೇವರು ಮೊದ್ಲಿಂದ ಇತ್ತ ಅಥವಾ ಈಗ ನಡೆಸ್ತಾ ಇತ್ತು ಅದು? ಅದಕ್ಕೆ ಹೂವಾಗಿ ಅದಿಲ್ಲ, ಜೋಡಿನಾಗ ಬಾಳ ಹಿಂದೆ ಇದ್ದಿದ್ದೆ. ಮತ್ತೆ ಕೆಲವು ಹುಡುಗರಾಗುತ್ತೆ ನಂಬಿಗಿಂತ ಬಂದವರಿಗೆ ಈಗ 2 ವರ್ಷದಿಂದ ಒಂದು 2-3 ಜನರಿಗೆ ಆಗದೆ. ಹೌದು, ಈ ಸಜ್ಜೆ ನೋಡಿ ಗಂಟೆ ಹೊಸ ಗಂಟೆ ಒದ್ದೆ ಅಂದ್ರೆ ಹರಕೆ ಎಲ್ಲ ನಡೀತದೆ. ಅದೇ ಧನ್ವಂತರಿ ಇದು ಮಾಡಿದ್ರು ಅಥವಾ ಗಂಟೆ ತಂದಾಕೋರು ಇರ್ತರು ಅಥವಾ ಉಡಿ ಸೀರಿ ಆರತಿ ತರೋರು ಇರ್ತರು. ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ ಆಯ್ತು ಅಂತಂದ್ರೆ ಈಗ ಎಲ್ಲೂ ಒಕ್ಕಾಗದೆ ಆಸ್ಪತ್ರೆ ಎಲ್ಲ ಮುಗಿಸಿ ಮಲ್ಲಿಂದ ಇಲ್ಲ ಹಾಕೊಂಡು ಇಲ್ಲಿ ಲೆಕ್ಕ ಬತ್ತರು ಅಂತಾರೆ. ಎಲ್ಲ ಕೆಲವು ಹರಕೆ ಕೇಳ್ಕಂತ ಮತ್ತೆ ಹುಡುಗರಾಗದೆ ಅದು. ಸರಿ ಸರಿ. ಆರೋಗ್ಯದ ಸಮಸ್ಯೆ ಇದ್ದು ಜನರು ಅಲೋಪತಿಯ ಔಷಧಿಯನ್ನ ಪಡೆಯುತ್ತಾರೆ, ಆದ್ರೆ ಅದಕ್ಕೆ ಸೈಡ್ ಎಫೆಕ್ಟ್ಸ್ ಇರುತ್ತದೆ. ನಾಟಿ ವೈದ್ಯ ಪದ್ಧತಿಯಲ್ಲಿ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ. ಸುಮಾರು 100 ವರ್ಷಗಳಿಂದ ಇವರ ಕುಟುಂಬಸ್ಥರು ನಡೆಸಿಕೊಂಡು ಬಂದಿದ್ದಾರೆ. ಆರೋಗ್ಯದ ಸಮಸ್ಯೆ ಇರುವವರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ ಎಂದು ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ಹೇಳಿದರು. ಆರೋಗ್ಯದ ನಿಮಿತ್ತ ಅಲೋಪತಿಗೆ ಹೋಗ್ತೇವೆ, ಅದರಿಂದ ಗುಣಮುಖರ ಆಗ್ಬಹುದು, ಆಗ್ತದೆ, ಎಲ್ಲ ಸರಿ. ಆದ್ರೆ ಅದಕ್ಕೆ ಏನೋ ಒಂದು ಸೈಡ್ ಇಫೆಕ್ಟ್ ಇರ್ತದೆ. ಆದ್ರೆ ಇದು ಏನಿದೆಯಾ ನಾಟಿ ವೈದ್ಯ ಪದ್ಧತಿ ಏನಿದೆಯಲ್ಲ, ಇದರಿಂದ ಯಾವುದು ಬೇರೆ ಸೈಡ್ ಇಫೆಕ್ಟ್ಗಳು ಇರೋದಿಲ್ಲ. ಮತ್ತು ಸುಮಾರು 100 ವರ್ಷಕ್ಕಿಂತ ಹೆಚ್ಚಿನ ಕಾಲದಿಂದ ಅವರು ಪೂರ್ವಜರು ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ನಮಗೂ ಇದು ಅವಶ್ಯ. ಯಾಕಂತ ಹೇಳಿದ್ರೆ ಒಂದು ನಾಟಿ ವೈದ್ಯ ಪದ್ಧತಿ ಅಂದ್ರೆ ನಾವೇನು ಆಯುರ್ವೇದಿಕ ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಒಂದು ಒಳ್ಳೆಯ ಇದಿದೆ. ದೇವಸ್ಥಾನನೂ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ, ಒಳ್ಳೆಯ ವಾತಾವರಣ ಇದೆ. ಏನೋ ಒಂದು ಬಂದು ಕುಂತಾಗ ಮನಸ್ಸಿಗೆ ಸಮಾಧಾನ ನೆಮ್ಮದಿನೂ ಇದೆ. ಭಗವಂತ ಏನು ಈ ದೇವಸ್ಥಾನ ಕಟ್ಟಿದವರಿಗೆ ಆ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ. ಅದೇ ರೀತಿ ಎಲ್ಲ ಸಾರ್ವಜನಿಕರು ಸಹ ತಮಗೆ ಸಮಯ ಸಿಕ್ಕಾಗ ಅನುಕೂಲ ಆದಾಗ ಬಂದು ಈ ಭಾಗಕ್ಕೆ ಒಂದ್ಸಲ ಬಂದು ದೇವರ ಕೃಪೆಗೆ ಪಾತ್ರ ಆಗ್ರಿ ಅಂತ ಹೇಳ್ಕೊಳ್ತಾ ಮಾತಾಡ್ತೀನಿ. ದೈವಿ ಇಚ್ಛೆ, ಮಡಿವಾಳರ ಕುಟುಂಬದ ಸಂಕಲ್ಪ ಮತ್ತು ಭಕ್ತಿಗಳ ಸಹಕಾರದಿಂದ ಉತ್ತರ ಕನ್ನಡದಲ್ಲಿಯೇ 2ನೆಯ ದೇವಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಶ್ರೀ ಆದಿ ಧನ್ವಂತರಿ ಶಿಲಾ ಮಂದಿರ ನಿರ್ಮಾಣಗೊಂಡಿತ್ತು. ಲೋಕ ಕಲ್ಯಾಣಾರ್ಥವಾಗಿ ಪ್ರತಿ ಮಾಸದ ಹುಣ್ಣಿಮೆಯಂದು ಧನ್ವಂತರಿಯಾಗ, ಸಾಮಾನ್ಯ ಜನರು ಕೇಳರಿಯದ ಧನ್ವಂತರಿ ವ್ರತ, ಹೀಗೆ 10 ಹಲವು ಪೂಜಾ ಕೈಂಕರ್ಯಗಳು ಇಲ್ಲಿ ಜರುಗುತ್ತದೆ. ಇವರು ಕೇವಲ ಔಷಧೋಪಚಾರ, ದೇವತಾ ಕಾರ್ಯಕ್ಕೆ ಸೀಮಿತವಾಗಿರದೆ ಶ್ರೀ ಆದಿ ಧನ್ವಂತರಿ ದೇವಾಲಯದ ಟ್ರಸ್ಟ್ ನ ಮೂಲಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಕೂಡ ಕೈಗೊಂಡಿದ್ದಾರೆ. ಶಾಲಾ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳನ್ನ ನೀಡುವ ಮೂಲಕ ಸಮಾಜದ ಏಳಿಗೆಗೆ ತಮ್ಮ ಕೊಡುಗೆಯನ್ನು ಸಹ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಪ್ರತಿ ಗುರುವಾರ ಮತ್ತು ರವಿವಾರದಂದು ಇಲ್ಲಿ ಆಯುರ್ವೇದದ ಔಷಧವನ್ನ ನೀಡಿ ಉಪಚಾರವನ್ನ ಮಾಡುತ್ತಾರೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.